ಜೂನ್ 29ಕ್ಕೆ ಎಪಿಎಂಸಿ ಮಾರುಕಟ್ಟೆ ಭೂಮಿ ಪೂಜೆ ಹಾಗೂ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಭರ್ಜರಿ ಸಿದ್ಧತೆ. ಶಾಸಕಿ ರೂಪಕಲಾ ಶಶಿಧರ್ ಅವರ ಪರವಾಗಿ ಸಮಸ್ತ ನಾಗರಿಕರಿಗೆ ಆಹ್ವಾನ ನೀಡಿದ ಮುಖಂಡರು. ಕೆಜಿಎಫ್ ತಾಲೂಕಿನ ಸಮಸ್ತ ರೈತಾಪಿ ವರ್ಗದ ಬಹುನಿರೀಕ್ಷಿತ ಹಾಗೂ ಜೀವನಾಡಿಯಾದ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಜೂನ್ 29ರ ಸೋಮವಾರದಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಹಾಗೂ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದಕ್ಕಾಗಿ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಕುರಿತು ಶಾಸಕಿ ರೂಪಕಲಾ ಶಶಿಧರ್ ಅವರ ಪರವಾಗಿ ಮಾರುಕಟ್ಟೆ ಸಮಿತಿಯ ಮುಖಂಡರು ಹಾಗೂ ಸ್ಥಳೀಯ ಮುಖಂಡರು ಸಮಸ್ತ ನಾಗರಿಕರಿಗೆ ಹಾಗೂ ರೈತ ಬಾಂಧವರಿಗೆ ಆತ್ಮೀಯ ಆಹ್ವಾನ ನೀಡಿದ್ದಾರೆ. ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ ನಿಯಮಿತದ ಸನ್ಮಾನ್ಯ ಅಧ್ಯಕ್ಷರು ಹಾಗೂ ಜನಪ್ರಿಯ ಶಾಸಕರಾದ ಡಾಕ್ಟರ್ ರೂಪಕಲಾ ಶಶಿಧರ್ ಅವರ ಅಮೃತ ಹಸ್ತದಿಂದ ಈ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಕಾರ್ಯಕ್ರಮವು ನೆರವೇರಲಿದೆ. ಇದೇ ಶುಭ ಸಂದರ್ಭದಲ್ಲಿ ಕ್ಷೇತ್ರದ ರೈತಾಪಿ ವರ್ಗದ ಶ್ರೇಯಸ್ಸನ್ನ ಬಯಸಿ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಭವ್ಯ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಅದ್ದೂರಿ ಕಲ್ಯಾಣೋತ್ಸವದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಭಕ್ತಾದಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಅದಕ್ಕೆ ತಕ್ಕಂತೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತಿದೆ. ಇನ್ನು ಮುಖಂಡರು ಮಾತನಾಡಿ, ಈ ಧಾರ್ಮಿಕ ಹಾಗೂ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಸಮಸ್ತ ರೈತ ಬಾಂಧವರು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಅಪ್ಪಾಜಿಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿನು ಕಾರ್ತಿಕ್, ಸುನೀತಾ ಚಂದ್ರಶೇಖರ್, ರಾಂಬಾಬು, ನಾರಾಯಣಪ್ಪ, ಎಪಿಎಂಸಿ ನಿರ್ದೇಶಕರಾದ ಯುರಾಣಿ ವೆಂಕಟಾಚಲಪತಿ, ಮುರಳೀಕೃಷ್ಣ, ಮುಖಂಡರಾದ ಎಂಬಿಎ ಕೃಷ್ಣಪ್ಪ, ಚಂದ್ರಕಾಂತ್, ನಾಗೇಂದ್ರ ಬುಜ್ಜಿ, ಪದ್ಮಮ್ಮ ರಮೇಶ್, ವೆಂಕಟರಾಮಪ್ಪ, ಕದಿರಪ್ಪ, ಮಾಜಿ ಸದಸ್ಯ ಶ್ರೀನಿವಾಸ್, ಹಾಲಿ ಸದಸ್ಯರು ರಾಜ್ಕುಮಾರ್, ಸುಬ್ರಹ್ಮಣಿ, ಮುರಳಿ ಮೋಹನ್ ಸೇರಿದಂತೆ ಇತರೆ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ರೈತರ ಬಹುನಿರೀಕ್ಷಿತ ಬೇಡಿಕೆ ಮತ್ತು ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ರೈತರ ಸಮಸ್ಯೆ ಅತಿ ಕಷ್ಟಕರವಾಗಿತ್ತು. ಮಾನ್ಯ ಶಾಸಕರು ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನ ಸತತ 4 ವರ್ಷಗಳಿಂದ ಮಂಜೂರಿ ಮಾಡ್ಕೊಂಡು ಬಂದಿದ್ದು, ಇದನ್ನು ಸಮತಟ್ಟು ಮಾಡಿ ಈ ದಿನ ಆ ಕನಸನ್ನು ನನಸು ಮಾಡಲು ಹೊರಟಿದ್ದೀವಿ. ಸರ್ಕಾರದಿಂದ 10 ಕೋಟಿ ರೂಪಾಯಿ ಅನುದಾನವನ್ನ ಲೇಔಟ್ ಫಾರ್ಮೇಶನ್ಗಾಗಿ ಮಂಜೂರಿ ಮಾಡ್ಕೊಂಡು ಬಂದಿರ್ತಾರೆ. ಆ ಒಂದು ಭೂಮಿ ಪೂಜೆಯನ್ನ 29/6/2026 ಸೋಮವಾರದಂದು ಹಮ್ಮಿಕೊಂಡಿರ್ತಾರೆ. ಆ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀಬೇಕಂತ ಹೇಳ್ಬಿಟ್ಟು ಈ ಭಾಗದಲ್ಲಿ ರೈತರು, ಈ ಕ್ಷೇತ್ರದ ರೈತರು ಬೆಳೆ ಮಳೆ ಎಲ್ಲ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ತಿರುಪತಿ ದೇವಸ್ಥಾನದ ಕಡೆಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವನ್ನ ಸೋಮವಾರದಂದು 9 ಗಂಟೆಗೆ ಪ್ರಾರಂಭ ಮಾಡಿ ಆ ದಿನ ಹಮ್ಮಿಕೊಂಡಿರ್ತಾರೆ. ಅದಕ್ಕೆ ಎಲ್ಲ ಕ್ಷೇತ್ರದ ರೈತರು, ಮತದಾರರು ಎಲ್ಲರೂ ಒಂದು ಸುಮಾರು 10,000 ಜನರು ಬರುವ ನಿರೀಕ್ಷೆ ಇದ್ದು, ಆ ಒಂದು ಜನರ ಇದಕ್ಕೆ ಸಮೂಹಕ್ಕೆ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಬರುವ ಎಲ್ಲಾ ಭಕ್ತಾದಿಗಳಿಗೂ, ರೈತರಿಗೂ, ಎಲ್ಲ ಕಾರ್ಯಕರ್ತರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾನ್ಯ ಶಾಸಕರು ಈ ಒಂದು ಕಲ್ಯಾಣಕ್ಕೆ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಮತದಾರರು, ನಾಗರಿಕರು, ರೈತರು ಎಲ್ಲರೂ ಬಂದು ಶ್ರೀನಿವಾಸ ಕಲ್ಯಾಣೋತ್ಸವನ್ನ ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ತಮ್ಮ ಮೂಲಕ ಪ್ರಾರ್ಥನೆ ಮಾಡ್ತಾರೆ. ಹೊಸ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಂಗಾರಪೇಟೆಯಿಂದ ಬೇರ್ಪಟ್ಟ ಮೇಲೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ NG ಹುಲ್ಕೂರು ಪಂಚಾಯಿತಿ ಕದಿರ್ಗಾನಕೊಪ್ಪ ಗ್ರಾಮದ ಸರ್ವೆ ನಂಬರಲ್ಲಿ ಸುಮಾರು 25 ಎಕರೆ ಜಮೀನನ್ನು, ಬೆಟ್ಟ ಗುಡ್ಡ ಇದ್ದಂಥ ಜಮೀನನ್ನು ಮಾನ್ಯ ಶಾಸಕರು ಸಮತಟ್ಟು ಮಾಡಿಸಿ, ಬೆಟ್ಟ ಗುಡ್ಡ ಇದ್ದಂಥ ಜಮೀನನ್ನು ಸಮತಟ್ಟು ಮಾಡಿಸಿ ಸುಮಾರು 2 ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡಿರ್ತಾರೆ. ಈಗ ಕಟ್ಟಡ ಮತ್ತು ರಸ್ತೆಗಳಿಗೆ ಸುಮಾರು 10 ಕೋಟಿ ಅನುದಾನವನ್ನು ಸರ್ಕಾರದಿಂದ ಮಾನ್ಯ ಕೆಜಿಎಫ್ ಶಾಸಕರಾದ ರೂಪಾ ಮೇಡಮ್ ಅವರು ಬಿಡುಗಡೆ ಮಾಡಿಸಿ ಸೋಮವಾರ ದಿನಾಂಕ 29/6/26 ಸೋಮವಾರ ಬೆಳಗ್ಗೆ 9 ಗಂಟೆಗೆ ಭೂಮಿ ಪೂಜೆಯನ್ನು ಮಾನ್ಯ ಶಾಸಕರ ಅಮೃತ ಹಸ್ತದಿಂದ ಪ್ರಾರಂಭಿಸಲಾಗುತ್ತೆ. 10:30ಯಿಂದ 12:30ವರೆಗೂ TTD ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಈ ಕ್ಷೇತ್ರದ ರೈತಾಪಿ ವರ್ಗ, ಎಲ್ಲ ಮತ ಬಾಂಧವರು, ಎಲ್ಲ ಜನರಿಗೂ ಒಳ್ಳೆ ಸಮೃದ್ಧಿಯಾಗಿ ಬೆಳೆ ಬಂದು ಸಮೃದ್ಧವಾಗಿರಲಿ ಅಂತ ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಸಾರ್ವಜನಿಕರು, ರೈತ ಬಾಂಧವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸುಮಾರು 10,000 ಜನಕ್ಕಿಂತ ಮೇಲ್ಪಟ್ಟು ಆಗಮಿಸಲಿದ್ದಾರೆ. ಎಲ್ರಿಗೂ ಶುಭ ಕೋರುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ಕೆಜಿಎಫ್ ಕ್ಷೇತ್ರದ ಎಲ್ಲ ಜನರಿಗೂ ತಿಳಿಸ್ತಾ ಇದ್ವಿ. ದಿನಾಂಕ 29/6/2026 ಸೋಮವಾರದಂದು ಇದೇ ನಮ್ಮ ಕೆಜಿಎಫ್ ತಾಲೂಕಿನ APMC ಮಾರುಕಟ್ಟೆಯ
ಒಂದು ಭೂಮಿ ಪೂಜೆ ಇರುತ್ತದೆ. ವಿವಿಧ ಕಾಮಗಾರಿಗಳ ಹಾಗೂ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರಕುಶಲ ನಿಗಮ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಮತಿ ರೂಪಾ ಮೇಡಮ್ ಅವರು ಲೋಕ ಕಲ್ಯಾಣಕ್ಕೆ ರೈತರು ಒಳ್ಳೆ ಮಳೆ ಬೆಳೆ ಆಗಿ ಮಾರುಕಟ್ಟೆಯನ್ನು ಸದಾ ಉಪಯೋಗಿಸ್ಕೊಳ್ಳಿ ಅಂತ ಒಂದು ಒಳ್ಳೆ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಇದೇ APMCಯಲ್ಲಿ ಮಾಡಿಸ್ತಾ ಇದ್ದಾರೆ. ಆವತ್ತು ಎಲ್ರಿಗೂ ಇಲ್ಲಿ ಊಟದ ವ್ಯವಸ್ಥೆನೂ ಇರುತ್ತದೆ. ಎಲ್ಲರೂ ನೀಟಾಗಿ ಆವತ್ತು ಒಂದು ಪಂಚೆ, ಒಂದು ನಮ್ಮ ಕಲ್ಚರ್ ಏನಿದೆ ಆ ಥರ ಒಂದು ಉಡುಪುಗಳನ್ನು, ಸಂಪ್ರದಾಯವನ್ನು ಪಾಲಿಸಬೇಕು ಅಂತ ಎಲ್ಲರಲ್ಲೂ ಕೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲೂ ಕ್ಷೇತ್ರದ ಜನರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ದಿನಾಂಕ 29/6/2026 ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಇಡೀ KGF ತಾಲೂಕಿನ ರೈತರ ಒಂದು ಕನಸಾಗಿದ್ದ APMC ಮಾರುಕಟ್ಟೆ ಭೂಮಿ ಪೂಜೆಯನ್ನು 29/6/26 ಹಮ್ಮಿಕೊಂಡಿರ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೈತರಿಗೂ ಮಳೆ ಬೆಳೆ ಎಲ್ಲ ಆಗಲಿ ಮತ್ತು ಈ ಮಾರುಕಟ್ಟೆ ಸಕ್ರಿಯವಾಗಿ ಒಂದು ಸಕ್ರಮವಾಗಿ ಎಲ್ಲ ರೈತರಿಗೂ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಶ್ರೀನಿವಾಸ ಕಲ್ಯಾಣ ತಿರುಮಲ ತಿರುಪತಿ ದೇವಸ್ಥಾನದಿಂದ ಅವರೇ ಬಂದು ಅರ್ಚಕರು ಇಲ್ಲಿ ಶ್ರೀನಿವಾಸ ಕಲ್ಯಾಣ ಹಮ್ಮಿಕೊಂಡಿರ್ತಾರೆ. ಎಲ್ಲ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂದೇಳಿ ಈ ಮೂಲಕ ನಾನು ಕೋರ್ಕೊತೀನಿ. ಏನಿವತ್ತು ಈ ಭಾಗದಲ್ಲಿ ಎಂಜಿಹುಲ್ಕೂರು ಪಂಚಾಯಿತಿ ಕದ್ರಿಗಾನ್ ಕುಪ್ಪ ವಿಲೇಜ್ ಸಂಬಂಧಪಟ್ಟ ಜಾಗದಲ್ಲಿ ಏನಿವತ್ತು ಎಲ್ಲ ನಮ್ಮ KGF ತಾಲೂಕಿನ ಹಿರಿಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ನಾವೆಲ್ಲ ಸೇರಿರ್ತಕ್ಕಂಥ ವಿಷಯ 29/6/2026 ಇಲ್ಲಿ ಭೂಮಿ ಪೂಜೆ ಹಮ್ಮಿಕೊಂಡಿರ್ತೇವೆ. ಹಾಗಾಗಿ ಎಲ್ಲ ನಮ್ಮ ತಾಲೂಕಿನ ಜನ ರೈತರು ಬಂದು ಈ ಭೂಮಿ ಪೂಜೆಯನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ನಮ್ಮ ತಾಲೂಕಿನ ಜನತೆಯಲ್ಲಿ ವಿನಂತಿ ಮಾಡುತ್ತೇನೆ.